ಆಕೆ ರೀಲ್ಸ್ ರಾಣಿ. ರೀಲ್ಸ್ಗಳಿಂದಲೇ ಪಡ್ಡೆ ಹುಡುಗರ ಮನಗೆದ್ದಿದ್ದ ಆಕೆಗೆ ಅದೊಂದು ರೀಲ್ಸ್ ಕಂಟಕ ತಂದಿದೆ. ಅಷ್ಟಕ್ಕೂ ಮಗು ದತ್ತು ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವ ಸೋನು ಗೌಡಾಳನ್ನ ಇವತ್ತು ಸ್ಥಳ ಮಹಜರಿಗೆ ಅಂತ ರಾಯಚೂರಿಗೆ ಕರೆದುಕೊಂಡು ಹೋಗಲಾಗಿತ್ತು. ಇಲ್ಲಿ ಬಿಗ್ ಹೈ ಡ್ರಾಮಾವೇ ನಡೆದಿದೆ. ಸಮುದ್ರದ ಅಲೆಗಳ ನಡುವೆ ತೇಲಾಡ್ತಿದ್ಲು, ಗಿಡ ಮರಗಳ ನಡುವೆ ಸುತ್ತುತ್ತಾ ರೀಲ್ಸ್ ಮಾಡ್ತಿದ್ಲು. ಅರೆಬರೆ ಬಟ್ಟೆಯ ರೀಲ್ಸ್ಗಳಿಂದಲೇ ಪಡ್ಡೆ ಹುಡುಗರ ಮನಗೆದ್ದಿದ್ಲು ಸೋನು ಗೌಡ. ಆದ್ರೆ ಅದೇ ಸೋನು ಕಣ್ಣಿಗೆ ಕಾಣ್ತಿದ್ದಂತೆ ಜನ ಹೇಗೆ ರೊಚ್ಚಿಗೆದ್ದಿದ್ದಾರೆ ನೋಡಿ. ಹೇ ಹಿಡೀರಿ ಹಿಡೀರಿ ಅಂತ ಕಾರ್ ಹಿಂದೆ ಓಡಿದ್ರು. ಕಾರ್ಗೆ ಅಡ್ಡಲಾಗಿ ನಿಂತಿದ್ರು. ರಸ್ತೆಯನ್ನೇ ಬಂದ್ ಮಾಡಿದ್ರು. ಅದೊಬ್ಬ ಕೈಯಲ್ಲೇ ಹಗ್ಗ ಹಿಡಿದು ನಿಂತಿದ್ದ. ಅಷ್ಟಕ್ಕೂ ಮಗು ದತ್ತು ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋ ಸೋನು ಗೌಡರನ್ನ ಸ್ಥಳ ಮಹಜರಿಗೆ ಅಂತ ಕರೆದೊಯ್ದಾಗ ಬಿಗ್ ಹೈ ಡ್ರಾಮಾನೇ ಆಗಿದೆ. ಸೋನು ಗೌಡ ಸ್ಥಳ ಮಹಜರು ವೇಳೆ ಬಿಗ್ ಹೈ ಡ್ರಾಮಾ. ಕಾರು ಅಡ್ಡಗಟ್ಟಿ ಆಕ್ರೋಶ, ಕಟ್ಟಿ ಹಾಕ್ತೀವಿ ಅಂತ ರೋಷ. ಸೋನು ಗೌಡ ರೀಲ್ಸ್ ನಿಂದಲೇ ಸದ್ದು ಮಾಡ್ತಿದ್ದ ಬೆಡಗಿ. ಆದ್ರೆ ಅದೇ ರೀಲ್ಸ್ ಸೋನುಗೆ ಸಂಕಷ್ಟ ತಂದಿಟ್ಟಿತ್ತು. ಮಗು ದತ್ತು ಪಡೆದ ಬಗ್ಗೆ ಸೋನು ರೀಲ್ಸ್ ಮಾಡ್ತಾ ಇದ್ದಂತೆ ಮಕ್ಕಳ ರಕ್ಷಣಾ ಸಮಿತಿ ಎದ್ದು ನಿಂತಿತ್ತು. ದತ್ತು ಪ್ರಕ್ರಿಯೆ ಹೇಗೆ ನಡೆದಿದೆ ಅನ್ನೋ ಮಾಹಿತಿ ಕಲೆ ಹಾಕಿತ್ತು. ಆಗ್ಲೇ ನೋಡಿ ಸೋನು ಅಸಲಿಯತ್ತು ಬಯಲಾಗಿತ್ತು. ಅಕ್ರಮವಾಗಿ ಮಗುವನ್ನ ದತ್ತು ಪಡೆದಿರೋದು ಗೊತ್ತಾಗಿದೆ. ಈ ಸಂಬಂಧ ಕೇಸ್ ದಾಖಲಾಗ್ತಿದ್ದಂತೆ ಸೋನು ಅರೆಸ್ಟ್ ಆಗಿದ್ದು ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಸೋನು ವಶಕ್ಕೆ ಪಡೆದಿರೋ ಬೆಂಗಳೂರಿನ ಬ್ಯಾಡರಳ್ಳಿ ಪೊಲೀಸರು ಸ್ಥಳ ಮಹಜರಿಗೆ ಅಂತ ರಾಯಚೂರು ಜಿಲ್ಲೆ ಕಾಚಾಪುರಕ್ಕೆ ಕರೆದೊಯ್ದಿದ್ರು. ಕಾಚಾಪುರದ ಬಾಲಕಿಯನ್ನೇ ದತ್ತು ಪಡೆದ ಕಾರಣಕ್ಕೆ ಅವರ ಸಂಬಂಧಿಕರ ವಿಚಾರಣೆ ಮಾಡಿದ್ರು. ಆದ್ರೆ ಬಾಲಕಿ ಸಂಬಂಧಿಕರು ಮಾತ್ರ ನಾವು ದತ್ತು ಕೊಟ್ಟಿಲ್ಲ ಅಂತಾರೆ. ನೀನು ರೊಕ್ಕ ಪಕ್ಕ ಅಂದ್ರಲ್ರಿ, ಒಂದು ಸಾಲಿ ಪಾಲಿ ಓದಿಕೆ ಸ್ಟ್ಯಾಂಡಕ್ ಮಾಡ್ತಂದ್ರೆ ಕಳ್ಸು ರೀ. ಇಲ್ಲಾಂದ್ರೆ ಅಂಕಲ್ ನಾನು ಸಾಲಿ ಓದಿಸ್ತೀನಿ, ನಾವು ಸ್ಟ್ಯಾಂಡಕ್ಕಾಗಿ ಒಂದು 2-3 ವರ್ಷ ನಾವು ದೊಡ್ಡಕ್ಕಾಗ ತಂದು ಬಿಡಲ್ಲ ಅಂತ ಹೇಳಿದ್ರು ಸರ್. ಮುಂದಕ್ಕೆ ನಾವು 1 ವರ್ಷ ಆಗಲಿ ಒಳಗಾಗಲಿ ಕರ್ಕೊಂಬರ್ತೀವಿ ಅಂತಾನೆ. ಆಯ್ತು ಅಂಕಲ್ ನೀವು ಹಂಗೆ ನಾವು ಹುಡುಗಿ ಸ್ಟ್ಯಾಂಡ್ ಮಾಡ್ತಾನೆ ಜೀವ ಐತೆ ಕರ್ಕೊಂಬರ್ತೀವಿ, ನೀವು ಹೆಂಗೆ ಕಳ್ಸ ಕಳಿಸ್ಬಿಡ್ತೀನಿ ಅಂತ ದೊಡ್ಡ ವಿಷಯ ಏನು ಅಂದ್ರೆ ಸೋನುಗೌಡ ಬರ್ತಾಳೆ ಅನ್ನೋದು ಗೊತ್ತಾಗ್ತಿದ್ದಂತೆ 100 ಜನ ಗುಂಪುಗೂಡಿದ್ರು. ಅದರಲ್ಲೂ ಕೆಲವರಂತೂ ಆಕ್ರೋಶಗೊಂಡಿದ್ರು. ನಮ್ಮೂರಿನ ಬಾಲಕಿಯನ್ನ ಹೇಗೆ ದತ್ತು ಪಡೆದೆ ಅಂತ ಕೇಳಿದ್ರು. ಕಾರ್ ಅಡ್ಡಗಟ್ಟಿ ಆಕ್ರೋಶ ಹೊರಹಾಕಿದ್ರು. ದತ್ತು ಪಡೆದಿದ್ದೀನಿ ಅನ್ನೋ ಹೇಳಿಕೆಗೆ ಸ್ಪಷ್ಟನೆ ನೀಡಿ ಅಂತ ಪಟ್ಟು ಹಿಡಿದಿದ್ರು. ಜನರ ಆಕ್ರೋಶ ಮನಗಂಡ ಪೊಲೀಸರು ಸೋನುಗೌಡರನ್ನ ಕಾರ್ನಲ್ಲಿ ಕೂರಿಸಿಕೊಂಡು ಅಲ್ಲಿಂದ ಕಾಲ್ಕಿದ್ರು. ನಿಂತ್ಕೊಂಡು ಸ್ವಲ್ಪ ಮಾತಾಡ್ಬೇಕಾಗಿತ್ತಂತ ನಮ್ಗೆ ಹಳ್ಳಿ ಜನ, ಇವಾಗ ಗೊತ್ತಾಗಲ್ಲ ಹಳ್ಳಿ ಜನಕ್ಕೆ. ನಿಂತ ಹೆಣ್ಮಕ್ಳು ಸ್ವಲ್ಪ ಮಾತಾಡ್ಬೇಕಾಗಿತ್ತಂತ ಹೇಳ್ತಾರೆ ಅಷ್ಟೇ. ಆಗಿರೋದು ಸ್ವಲ್ಪ ಇದಾಗಿದೆ, ಮತ್ತೆ ಸ್ವಲ್ಪ ಮಾತಾಡಿ ಹೋಗ್ಬಿಟ್ರೆ ಆಗೋಗಿತ್ತು. ಈ ಪಾಪ ತಮ್ಮ ಪ್ರೀತಿ ಸ್ವಲ್ಪ ಬಂದು ರಾತ್ರಿ ಎಲ್ಲ ಬಂದು ಹೋಗ್ಯಾಳ ಹೆಣ್ಮಕ್ಳು ಕರ್ಕಂತ. ನಾವೊಂದು ಸ್ವಲ್ಪ ಮಾತಾಡ್ಬೇಕಂತ ನಾವು ಅನ್ಕೊಂತೀವಿ ಸರ್ ಅಷ್ಟೇ. ಕಾಚಾಪುರದ ಬಡ ದಂಪತಿ ದುಡಿಯಲು ಅಂತ ಬೆಂಗಳೂರಿಗೆ ಹೋಗಿದ್ದು ಅಲ್ಲೇ ಮಗು ಪೋಷಕರನ್ನ ಪರಿಚಯ ಮಾಡಿಕೊಂಡಿದ್ದ ಸೋನು ಮಗುವನ್ನ ಅಕ್ರಮವಾಗಿ ದತ್ತು ಪಡೆದಿರೋದು ಗೊತ್ತಾಗಿದೆ. ಆದ್ರೆ ಕೇಸ್ ದಾಖಲಾಗ್ತಿದ್ದಂತೆ ಮಗುವಿನ ಪೋಷಕರು ಮಾತ್ರ ಉಲ್ಟಾ ಹೊಡೆದಿದ್ದಾರೆ. ತನಿಖೆ ನಡೆಸ್ತಿರೋ ಪೊಲೀಸರೇ ಪ್ರಕರಣದ ಅಸಲಿಯತ್ತು ಬಯಲು ಮಾಡಬೇಕಿದೆ. ಭೀಮೇಶ್ ಪೂಜಾರ್, TV9 ರಾಯಚೂರು.